ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳಲ್ಲಿ ಬ್ಯುಸಿ ಇದ್ದೀರಾ. ಅದರ ನಡುವೆ ನಿಮ್ಮ ಪ್ರೀತಿಯ ಕನಸಿನ ಕೂಸು ಗಜರಾಮ ಸಿನಿಮಾ ಫೆಬ್ರವರಿ 7ಕ್ಕೆ ರಿಲೀಸ್ ಆಗ್ತಾ ಇದೆ. ಆ ಖುಷಿಯನ್ನು ಹಂಚ್ಕೊಳ್ಳೋದಾದರೆ? ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ಸೊ ಇದು ನಂದು ಸೆಕೆಂಡ್ ಮೂವಿ, ಡಿಫ್ರೆಂಟ್ ಕ್ಯಾರೆಕ್ಟರ್ ಇದೆ, ತುಂಬ ಒಳ್ಳೆ ಪಾತ್ರ. ಸೊ ನನಗೆ ಡಿಫ್ರೆಂಟ್ ಪಾತ್ರದಲ್ಲಿ ಮಾಡೋಕ್ಕೆ ತುಂಬ ಎಕ್ಸೈಟ್ಮೆಂಟ್ ಆಗುತ್ತೆ. ಸೊ ಎಕ್ಸೈಟೆಡ್ ಫಾರ್ ಮೂವಿ ರಿಲೀಸ್. ಈಗ ನಾವುಗಳು ಕೂಡ ಅಖಾಡಕ್ಕೆ ಎಂಟ್ರಿ ಕೊಟ್ಟು ಪ್ರಮೋಷನ್ ಮಾಡಬೇಕಾಗುತ್ತೆ. ಎಷ್ಟೇ ಸ್ಟಾರ್ಗಳಾದರೂ ಕೂಡ ಪ್ರಮೋಷನ್ ಅಂತ ಬಂದಾಗ ನಾವು ಬರ್ತಾ ಇದ್ದೀವಿ ಅಂತ ಹೇಳಿ. ಹೇಗೆ ಈ ಗಜರಾಮನನ್ನು ಎಲ್ಲರ ಮನಸ್ಸಲ್ಲಿ ಕೂರಿಸೋದು, ಫೆಬ್ರವರಿ 7ಕ್ಕೆ ಅವ್ರನ್ನ ಹೇಗೆ ಮನೆಯಿಂದ ಎಳ್ಕೊಂಡು ಬರೋದು ಅಂತ ಹೇಳಿ ನಿಮ್ಮ ಏನಾದರೂ ಒಂದು ಪ್ಲ್ಯಾನ್ಸ್ಗಳು ನಡೀತಾ ಇದೆಯಾ ಅಂತ ವೈಯಕ್ತಿಕವಾಗಿ? ಪ್ಲ್ಯಾನ್ಸ್ ಅಂತ ಹೇಳಿ ಇವಾಗ ಪ್ರಮೋಷನ್ ಆಗ್ತಾ ಇದೆ. ಸೊ ಪ್ರಮೋಷನ್ ಟೈಮ್ ಆರ್ಟಿಸ್ಟ್ ಆಗಿಬಿಟ್ಟು ನಾವು ಟೈಮ್ ಕೊಡೋದು ಇಸ್ ವೆರಿ ಇಂಪಾರ್ಟೆಂಟ್. ನಮ್ಮದು ಆಡಿಯನ್ಸಿಗೆ ಅವರೇ ನಮ್ಮದು ಮೇನ್ ಅನ್ನದಾತರು ಅಂತ ಹೇಳ್ಬೋದು. ಬಿಕಾಸ್ ಅವ್ರು ಬಂದರೆ ನಮಗೆ ಸಿನಿಮಾದವರು ಗ್ರೋ ಆಗುತ್ತೆ. ಸೊ ಈ ಪರ್ಟಿಕ್ಯುಲರ್ ಮೂವಿ ಇಟ್ಸ್ ಅ ಪ್ರಾಪರ್ ಕಮರ್ಷಿಯಲ್ ಮೂವಿ, ಕನ್ನಡ ಮೂವಿ. ಎಲ್ಲ ಕರ್ನಾಟಕ ಜನಕ್ಕೆ ಕನೆಕ್ಟ್ ಆಗುತ್ತೆ. ಸ್ಪೋರ್ಟ್ಸ್ ರಿಲೇಟೆಡ್ ಇದೆ, ಲವ್ ಸ್ಟೋರಿ ಇದೆ, ಎಂಟರ್ಟೈನ್ಮೆಂಟ್ ಇದೆ, ಸಸ್ಪೆನ್ಸ್ ಇದೆ. ಸೊ ಎಲ್ಲ ಮಿಕ್ಸ್ ಆಗಿದೆ. ಸೊ ತುಂಬ ಲೈಕ್ ಇದು ಪ್ರಾಪರ್ ಕರ್ನಾಟಕ ಮೂವಿ ಅಂತ ಹೇಳಿ ಕರ್ನಾಟಕ ಜನರೇ ಸಪೋರ್ಟ್ ಮಾಡಬೇಕು. ಸ್ಟೋರಿ ಬೇಸ್ ತುಂಬ ಚೆನ್ನಾಗಿದೆ. ಸೊ ಜನರು ಬಂದೇ ಬರ್ತಾರೆ ಅಂತ ನನ್ನ ಕಾನ್ಫಿಡೆನ್ಸ್ ಇದೆ. ಬಿಕಾಸ್ ಇಟ್ಸ್ ಅ ಪ್ರಾಪರ್ ಕನ್ನಡ ಮೂವಿ. ಕರ್ನಾಟಕ ಜನರದ್ದು ಸಪೋರ್ಟ್ ಇಲ್ಲಿ ತನಕ ಬಂದಿದೆ, ಇನ್ನೂ ಬರುತ್ತೆ ಅಂತ ಹೋಪ್ಸ್ ಇದೆ. ಅವಕಾಶ ಹೇಗೆ ಸಿಕ್ತು? ಕಾಂಟ್ಯಾಕ್ಟ್ ಕಾಲ್ ಬಂದಂಥ ಸಂದರ್ಭದಲ್ಲಿ ಈ ಥರ ಕತೆ ಇದೆ, ನೀವು ಮಾಡಬೇಕು ಅಂತ ಈ ಥರದೆಲ್ಲ ಒಂದು ಚರ್ಚೆಗಳಾಗಿರುತ್ತೆ. ಅದ್ರ ಬಗ್ಗೆ ಏನಾದ್ರು ಮಾತಾಡಬಹುದಾ ಈಗ ಅಂತ ಹೇಳಿ? ಹೌದು, ನನಗೆ ಕಾಲ್ ಬಂದಿತ್ತು ಮ್ಯಾನೇಜರ್ ಸೈಡಿಂದ. ಸೊ ಹೋಗಿ ಡೈರೆಕ್ಟರ್ ಸರ್ ಜೊತೆ ನಾವು ಕೂತ್ಕೊಂಡು ಮಾತಾಡಿದಾಗ, ಸ್ಟೋರಿ ನರೇಟ್ ಮಾಡಿದಾಗ ತುಂಬಾ ಇಷ್ಟ ಆಯಿತು. ನಮ್ಮ ಡೈರೆಕ್ಟರ್ ಮಾತು ಸ್ವಲ್ಪ ಕಮ್ಮಿ, ಬಟ್ ಕೆಲಸ ತುಂಬ ಚೆನ್ನಾಗಿ ಮಾಡ್ತಾರೆ. ಬಿಕಾಸ್ ಅವ್ರದ್ದು ಮೇನ್ ಫೋಕಸ್ ಸಿನಿಮಾ ಬಂದಾಗ ಸಿನಿಮಾ ರಿಲೇಟೆಡ್ ಮಾತ್ರ ಮಾತಾಡ್ತಾರೆ, ಬೇರೇನೂ ಟಾಕ್ಸ್ ಇರಲ್ಲ. ಸೊ ಸ್ಟಾರ್ಟಿಂಗಿಂದ ಎಂಡ್ ತನಕ ಮೂವಿ ನರೇಟ್ ಮಾಡಿದಾಗ ತುಂಬಾ ಖುಷಿ ಆಯಿತು ಕ್ಯಾರೆಕ್ಟರ್ ವೈಸ್. ಸೊ ನನಗೆ ಈ ಥರ ಪಾತ್ರ ತುಂಬ ಇಷ್ಟ ಮಾಡೋಕ್ಕೆ, ಸ್ಪೆಷಲಿ ಕರ್ನಾಟಕದಲ್ಲಿ ಇದ್ದು ಲೈಕ್ ಅಲ್ಲಿ ವಿಲೇಜ್ ರೋಲೆಲ್ಲ ಪ್ಲೇ ಮಾಡೋಕ್ಕೆ ತುಂಬ ಎಕ್ಸೈಟ್ಮೆಂಟ್. ಬಿಕಾಸ್ ಅಲ್ಲಿ ಜನರನ್ನ ನೋಡಿಬಿಟ್ಟು ನಾವು ಕಲ್ತ್ಕೊಂಡು ಮಾಡಬೇಕು. ಇವಾಗ ನಾವು ಬೇರೆ ಸಿನಿಮಾದಿಂದ ತಗೊಂಡು ಆ ಥರ ಆ್ಯಕ್ಟ್ ಮಾಡಬೇಕು ಅಂತಲ್ಲ. ಬಿಕಾಸ್ ಅಲ್ಲಿ ಜನರನ್ನ ನೋಡಿಬಿಟ್ಟು ಜನರೇ ನಮ್ಮದು ಮೇನ್, ಅದು ಅವರಿಂದ ಕಲ್ತ್ಕೋಬೇಕು ನಾವು. ಸೊ ಅವ್ರನ್ನ ನೋಡ್ಕೊಂಡು ನಾವು ಕಲ್ತ್ಕೊಂಡಿದ್ದೀವಿ ಯಾವ ಥರ ಇರಬೇಕು ಅಂತ ಹೇಳಿ. ಈಗ ನಾವು ತುಂಬ ಲವ್ ಸ್ಟೋರಿಗಳನ್ನು ನೋಡಿದ್ದೀವಿ, ಅಥವಾ ಈ ಥರ ಫೈಟು ಅದು ಎಲ್ಲ ರೀತಿಯ ಕಮರ್ಷಿಯಲ್ ಮೂವಿಗಳನ್ನು ನೋಡಿದ್ವಿ. ಆ ಎಲ್ಲ ಮೂವಿಗಳಿಗೆ ಭಿನ್ನವಾಗಿದೆ ಯಾವ ರೀತಿ ನಿಲ್ಲುತ್ತೆ ಅಂತ ನಿಮ್ಮ ಕಡೆಯಿಂದ ಹೇಳೋದಾದರೆ? ನೀವು ಸುಮಾರು ಲವ್ ಸ್ಟೋರಿ ಮೂವೀಸ್ ನೋಡಿದ್ದೀರಾ. ಸೊ ಇದರಲ್ಲೂ ಲವ್ ಸ್ಟೋರಿ ಇದೆ. ಸೊ ಎಲ್ಲದಕ್ಕೂ ಡಿಫ್ರೆಂಟಾಗಿರುತ್ತೆ, ಸ್ಟೋರಿ ಬೇಸ್ ಇರುತ್ತೆ, ಡಿಫ್ರೆಂಟಾಗಿ ಇರುತ್ತೆ ಕನೆಕ್ಟ್ ಮಾಡೋಕ್ಕೆ ಜನರಿಗೆ. ಇದು ಒಂಥರ ಡಿಫ್ರೆಂಟಾಗಿ ಕನೆಕ್ಟ್ ಮಾಡುತ್ತೆ. ಎಲ್ಲ ಜನರದ್ದು ಲೈಫಲ್ಲಿ ಆಗೋದು ಕನೆಕ್ಟ್ ಆಗುತ್ತೆ, ಕರ್ನಾಟಕ ಜನರಿಗೆ ಸ್ಪೆಷಲಿ ಕನೆಕ್ಟ್ ಆಗುತ್ತೆ. ರಿಷಬ್ ಶೆಟ್ಟಿ ಸರ್ ಜೊತೆ ಆ್ಯಕ್ಟ್ ಮಾಡಿದ್ದೀರಾ, ಅವ್ರ ಜೊತೆ ಅವರಿಗೆ ನೋಡಿದ್ರೆ ನ್ಯಾಷನಲ್ ಸ್ಟಾರ್ ಅಂತಲೇ ಹೇಳ್ಬೋದು. ಸರ್ ಅವ್ರ ಜೊತೆ ಕಳೆದಂಥ ಟೈಮ್ ಬಗ್ಗೆ ಏನಾದರೂ ಒಳ್ಳೆ ಮೆಮೊರಿ ಇದ್ದರೆ ಶೇರ್ ಮಾಡಬಹುದಾ ಅಂತ ಹೇಳಿ? ಸೊ ಅವ್ರು ನಂದು ಓಕೆ. ಸೊ ರಿಷಬ್ ಸರ್ ಬಂದುಬಿಟ್ಟು ನನ್ನ ಫಸ್ಟ್ ಮೂವಿಯಲ್ಲಿ ಲಾಂಚ್ ಮಾಡಿದ್ದಾರೆ. ಸೊ ಎನಿ ಟೈಮ್ ಇಲ್ಲಿ ನಾನು ಇರೋಕ್ಕೆ ಕಾರಣ ಅವರೇ. ಸೊ ಎನಿ ಟೈಮ್ ಐ ಆಮ್ ವೆರಿ ಗ್ರೇಟ್ಫುಲ್ ಆ್ಯಂಡ್ ಐ ಆಮ್ ಹ್ಯಾಪಿ ದಟ್ ಐ ವಾಸ್ ಪಾರ್ಟ್ ಆಫ್ ದಟ್ ಮೂವಿ. ಸೊ ಆ ಮೂವಿಯಲ್ಲಿ ಒನ್ ಮೂಮೆಂಟ್ ಅಲ್ಲ, ದ ಎಂಟೈರ್ ಜರ್ನಿ ವಾಸ್ ಬ್ಯೂಟಿಫುಲ್. ನನಗೆ ಇಟ್ ವಾಸ್ ಅನ್ಎಕ್ಸ್ಪೆಕ್ಟೆಡ್. ಸೊ ನಂದು ಮ್ಯೂಚುವಲ್ ಫ್ರೆಂಡ್ ನಂದು ಫೋಟೋ ಅವರಿಗೆ ತೋರಿಸಿ, ಸೊ ಆಫೀಸ್ಗೆ ಕರೆದು ಅವರು ಲೈಕ್ ಮಾತಾಡಿಬಿಟ್ಟು, ಸೊ ಅದೇ ದಿನ ಅವ್ರು ನನ್ನ ಸೆಲೆಕ್ಟ್ ಮಾಡಿರೋದು. ಬಟ್ ನನಗೆ ಆ್ಯಕ್ಟಿಂಗ್ ಆ ಟೈಮಲ್ಲಿ ನನಗೆ ಅಷ್ಟೇನು ಗೊತ್ತಿತ್ತಿಲ್ಲ. ಸೊ ಅವರು ನನಗೆ 3 months ವರ್ಕ್ಶಾಪ್ ಕೊಟ್ಬಿಟ್ಟು ನನ್ನ ಪ್ರಿಪ್ರೇಷನ್ ಮಾಡಿ ಇಂಡಸ್ಟ್ರಿಗೆ ಲಾಂಚ್ ಮಾಡಿದ್ದಾರೆ. ಸೊ ಐ ಆಮ್ ವೆರಿ ಲಕ್ಕಿ ಇನ್ ದ್ಯಾಟ್ ವೇ ಆ್ಯಂಡ್ ಥ್ಯಾಂಕ್ಫುಲ್. ಎನಿ ಟೈಮ್ ಐ ವಿಲ್ ಬಿ ವೆರಿ ಗ್ಲಾಡ್ ಟು ಟೆಲ್ ಅಬೌಟ್ ಆಲ್ ದಿಸ್ ಥಿಂಗ್ಸ್ ದಟ್ ಐ ವಾಸ್ ಪಾರ್ಟ್ ಆಫ್ ದ್ಯಾಟ್ ಮೂವಿ. ಇವ್ರ ಜೊತೆ ಆ್ಯಕ್ಟ್ ಮಾಡಿದ್ದೀನಿ, ಈ ಥರ ಒಳ್ಳೆ ಎಕ್ಸ್ಪೀರಿಯನ್ಸ್ ಇತ್ತು. ಇಟ್ಸ್ ಅ ಬ್ಯೂಟಿಫುಲ್ ಜರ್ನಿ ವಿಚ್ ಐ ಹ್ಯಾಡ್. ಹಾಗೇ ಸೆಕೆಂಡ್ ಮೂವಿನೂ ಹಂಗೇ ಬಂತು. ಒಳ್ಳೆ ಟೀಮ್, ಪ್ರೊಡಕ್ಷನ್ ವೈಸ್ ಅಷ್ಟೇ ತುಂಬ ಚೆನ್ನಾಗಿ ಈಚ್ ಆ್ಯಂಡ್ ಎವ್ರಿ ನಮ್ಮ ಟೀಮಲ್ಲಿ ಎಲ್ಲ ಡಿಪಾರ್ಟ್ಮೆಂಟ್ ಅವರು ಚೆನ್ನಾಗಿ ನಮ್ಮನ್ನು ನೋಡ್ಕೊಂಡಿದ್ದಾರೆ. ಕಾಸ್ಟ್ಯೂಮರ್ ಆಗಿರ್ಬೋದು, ದ ಮೇಕಪ್ ಡಿಪಾರ್ಟ್ಮೆಂಟ್, ಟೆಕ್ನಿಷಿಯನ್ಸ್, ಪ್ರೊಡಕ್ಷನ್, ಡೈರೆಕ್ಷನ್ ಎಲ್ಲರೂ ಅಷ್ಟೇ. ಇಟ್ಸ್ ಟೀಮ್ ವರ್ಕ್ ಅಂತ. ಟೀಮ್ ವರ್ಕ್ ಇಸ್ ಇಂಪಾರ್ಟೆಂಟ್. ಅಲ್ಲಿ ಒಬ್ಬರಿಗೆ ಒಂದು ಅನ್ಕಂಫರ್ಟಬಲ್ ಆಗಿದ್ದರೆ ಅಲ್ಲಿ ಕಂಪ್ಲೀಟ್ ಆಗಲ್ಲ ಮೂವಿ. ಸೊ ಎಲ್ಲರದ್ದು ಎಫರ್ಟ್ ಇರಬೇಕು. ಅದು ಉಳಿಯುವಂಥ ವಿಚಾರ ಗಜರಾಮ ಅಂತ ಬಂದಾಗ ಯಾವತ್ತೂ ಕೂಡ
ಸೊ ಇಟ್ಸ್ ಅ ಜರ್ನಿ, ವಿಲೇಜ್ ಶೂಟ್. ವಿಲೇಜಲ್ಲಿ ನಾವು ಅಲ್ಲಿ ಜನರ ಜೊತೆ ಶೂಟ್ ಮಾಡಿರೋದು. ನೋಡ್ತೀರಾ ಟ್ರೈಲರ್ ಬಂದಾಗ, ಬಿಕಾಸ್ ಸೀನ್ ರಿವೀಲ್ ಆಗಿಬಿಡುತ್ತೆ. ಐ ಕಾಂಟ್ ರಿವೀಲ್ ದ ಸೀನ್ ಬಿಕಾಸ್ ಸೀನ್ ವೈಸ್ ಐ ಹ್ಯಾವ್ ಅ ಲಾಟ್ ಆಫ್ ಮೆಮೊರೀಸ್. ಯಾ. ಫೆಬ್ರವರಿ 7ಕ್ಕೆ ಬರ್ತಾ ಇದ್ದೀರಾ. ಅಭಿಮಾನಿಗಳಲ್ಲಿ ಆ್ಯಂಡ್ ಸಿನಿಮಾ ರಸಿಕರಲ್ಲಿ ಎಲ್ಲರೂ ಕೂಡ ಥಿಯೇಟ್ರಲ್ಲೇ ಬಂದು ನೋಡಬೇಕು ಅನ್ನೋ ಆಸೆ ನಮ್ಮದು. ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಅಂತ ಹೇಳಿ ನಿಮ್ಮ ಕಡೆಯಿಂದ ಕರೆಯೋಲೆ. ಸೊ ನಮ್ಮ ಗಜರಾಮ ಸಿನಿಮಾ ಬರ್ತಾ ಇದೆ 7th of Feb. ಸೊ ನಿಮ್ಮ ಆಶೀರ್ವಾದ ಯಾವತ್ತೂ ಇದೆ ಕರ್ನಾಟಕ ಜನರದು. ಸೊ ಈ ಮೂವಿನೂ ಅಷ್ಟೇ ನಿಮಗೆ ತುಂಬ ಕನೆಕ್ಟ್ ಆಗುತ್ತೆ. ಕನ್ನಡ ಮೂವಿ ಬಂದುಬಿಟ್ಟು ಥಿಯೇಟರಲ್ಲೇ ನೋಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.